ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ ಇದೆ, 1 and 2. ಯಾವ ನಂಬರ್ ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತದೆ, 1 ನಿಮಿಷ ಮೆಡಿಟೇಟ್ ಮಾಡಿ ನೀವು ಇಷ್ಟವಾದ ಒಂದು ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಮೊದಲೇದಾಗಿ ಬಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1, ಯಾರೀ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಬೆಲ್ಲಿಂದ ಏನು ಮೆಸೇಜ್ ಸಿಗುತ್ತೆ ಫಾರ್ ಪೈಲ್ ನಂಬರ್ 1 ನೋಡೋಣ. ಎಸ್, ಪೈಲ್ ನಂಬರ್ 1 ಏನೋ ಒಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಪೈಲ್ ನಂಬರ್ 1 ಯಾರಿಗೊಂದು ಕಾರ್ಡ್ನ ಪಿಕ್ ಮಾಡಿದ್ದೀರಾ, ಏನೋ ಒಂದು ಆಳವಾದ ಯೋಚನೆಯಲ್ಲಿದ್ದೀರಾ, ಏನೋ ಯೋಚನೆ ಮಾಡ್ತಿದ್ದೀರಾ, ಮನಸ್ಸಿಗೆ ಏನೋ ಒಂದು ಟೆನ್ಷನ್ ಇದೆ. ಆ ಟೆನ್ಷನ್ ಈ ಒಂದು ವಾರದಲ್ಲಿ ಫ್ರೀ ಆಗ್ತಿದೆ. ನೀವು ಅನ್ಕೊಂಡಿರೋದನ್ನ ಅಚೀವ್ ಮಾಡೋ ಟೈಮಿಂಗ್ ಬಂದಿದೆ. ಯಾರು ನಿಮ್ಮಿಂದ ದೂರ ಇದ್ದಾರೆ, ಆ ಪರ್ಸನ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಪೈಲ್ ನಂಬರ್ 1 ಆ ಒಂದು ವಿಚಾರನ ತಿಳಿದು ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಇಷ್ಟು ದಿವಸ, ಇಷ್ಟು ವರ್ಷಗಳು ಆ ವ್ಯಕ್ತಿಗೋಸ್ಕರ ನೀವೇನ್ ಕಾದಿದ್ರಿ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಈ ಒಂದು ವೀಕಲ್ಲಿ ಬರ್ತಿದ್ದಾರೆ. ಎಸ್, ಕಾರ್ಡ್ಸ್ ಇಂದ ಮೆಸೇಜಸ್ ಸಿಗುತ್ತೆ ಫಾರ್ ಪೈಲ್ ನಂಬರ್ 1 ನೋಡೋಣ. ನಾ ಆಗ್ಲೇ ಈಗ ಹೇಳ್ದಾಗೆ ಖಂಡಿತ ನಿಮ್ಮ ಲೈಫಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ, ನಿಮ್ಮ ಒಂದು ಸಂಬಂಧದಲ್ಲಿ ಏನು ಬೆರುಕು ಮೂಡಿತ್ತು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ಲಿಕ್ಕೆ ಈ ಒಂದು ವೀಕ್ ಕಾತರದಿಂದ ಕಾಯ್ತಿದ್ದಾರೆ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಕೂಡ. ಪೈಲ್ ನಂಬರ್ 1. ಎಸ್, ಒಂದು ರೀತಿ ಈ ಒಂದು ವೀಕಲ್ಲಿ ನೀವು ಸ್ಟಾರ್ ಆಗಿ ಮಿಂಚ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಇಷ್ಟವಾಗಿರೋ ಕೆಲಸನ ಮಾಡ್ತಿದ್ದೀರಾ, ಹಾಗೂ ಏನು ಸ್ಟ್ರೆಸ್ ಇದೆ ಆ ಸ್ಟ್ರೆಸ್ ಇಂದ ನೀವು ಈಚೆ ಬರ್ತಿದ್ದೀರಾ. ಜೊತೆಗೆ ಯಾವುದೋ ಒಂದು ಟಫ್ ಸೈಕಲ್ ಎಂಡ್ ಆಗ್ತಿದೆ, ಏನೋ ಒಂದು ಕಷ್ಟದ ಒಂದು ಸಿಚುವೇಶನ್ ಎಂಡ್ ಆಗಿ ಹೊಸ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಶುರು ಆಗ್ತಿದೆ ಈ ಒಂದು ವೀಕಿಂದ. ಎಸ್, ತುಂಬಾನೇ ಸಂಭ್ರಮ ಪಡ್ತಿದ್ದೀರಾ ಈ ಒಂದು ವೀಕಲ್ಲಿ, ತುಂಬಾನೇ ಎಂಜಾಯ್ ಮಾಡ್ತಿದ್ದೀರಾ, ತುಂಬಾನೇ ದಾನ ಹಾಗೂ ನಿಮ್ಮ ಕೈಯಿಂದ ಏನಾದರೂ ದಾನನ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನೀವು ತುಂಬಾನೇ ತಿಳ್ಕೊಳ್ತಿದ್ದೀರಾ ಹಾಗೂ ಅದನ್ನ ನಿಮ್ಮ ಲೈಫಿಗೆ ಅಳವಡಿಸ್ಕೊತಿದ್ದೀರಾ. ಏನ್ ನೀವು ಈ ಒಂದು ವೀಕಲ್ಲಿ ಕಲಿತಿದ್ದೀರಾ, ತಿಳ್ಕೊಳ್ತಿದ್ದೀರಾ, ನಿಮ್ಮ ಲೈಫಲ್ಲಿ ತುಂಬಾನೇ ಇದು ಮುಖ್ಯವಾಗಿ ಉಳಿಯುತ್ತೆ. ಹಾಗೂ ಯಾರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಆ ಪರ್ಸನ್ ಲೈಫ್ ಲಾಂಗ್ ನಿಮ್ಮ ಲೈಫಲ್ಲಿ ಇರ್ತಾರೆ. ಹಾಗೂ ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಅಂಡ್ ಈ ಒಂದು ವೀಕಲ್ಲಿ ಇನ್ನಷ್ಟು ಸತ್ಯಗಳನ್ನ ತಿಳ್ಕೊಳ್ತಿದ್ದೀರಾ. ಎಸ್, ಯಾರು ನಿಮ್ಗೆ ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿನ ನೀವು ದೂರ ಇಟ್ಟಿರಬಹುದು, ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಇಲ್ಲಿ ಯಾರು ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ಪ್ರೀತಿಯಲ್ಲಿ ಬ್ರೇಕ್ ಡೌನ್ ಆಗಿದೆ, ನಿಮ್ಮ ದಾಂಪತ್ಯ ಜೀವನದಿಂದ ದೂರ ಇದ್ದೀರಾ. ಖಂಡಿತ ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಿದ್ದಾರೆ. ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಹಾಗೂ ಯಾರಿಗೆ ನೀವು ಕೊಟ್ಟಂತ ಹಣ ವಾಪಸ್ ಬಂದಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ನಿಮಗೆ ಆ ಹಣ ವಾಪಸ್ ಬರ್ತಿದೆ. ಏನಾದ್ರೂ ಒಂದು ಥಿಂಗ್ಸ್ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಅಕ್ಷಯ ತೃತೀಯ ಇದೆ, ಆ ಒಂದು ದಿನ ನೀವು ಏನೋ ಒಂದು ಸಂಭ್ರಮಣ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಕೈಯಿಂದ ಗಿಡಗಳನ್ನ ನೆಡ್ತಿದ್ದೀರಾ, ಹಾಗೂ ನಿಮ್ಮ ಬಾಯಿಂದ ಒಳ್ಳೆ ಮಾತುಗಳನ್ನ ಆಡ್ತಿದ್ದೀರಾ. ಜೊತೆಗೆ ಹೆಚ್ಚು ದೇವರ ನಾಮ ಸ್ಮರಣೆ ನಿಮ್ಮ ಬಾಯಲ್ಲಿ
ನೀವು ನುಡಿತಿದ್ದೀರಾ ಹಾಗೂ ಪ್ರೇಯರ್ ಮಾಡ್ತಿದ್ದೀರಾ, ಹಾಗೂ ಯಾರೋ ಒಂದು ಹೆಲ್ತ್ ಇಶ್ಯೂಸ್ ಇಂದ ಅವ್ರು ಬಳಲ್ತಿದ್ದಾರೆ. ನಿಮ್ಮ ಸುತ್ತ ಇರುವಂತಹ ಸರೌಂಡಿಂಗ್ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ಏನಾದ್ರೂ ಒಂದು ಅವ್ರಿಗೆ ಹೆಲ್ಪ್ ಆಗುವಂತಹ ಏನಾದ್ರೂ ಥಿಂಗ್ಸಸ್ನ ಕೊಡಿ, ಸಹಾಯನ ಮಾಡಿ. ಇನ್ನಷ್ಟು ನಿಮ್ಮ ಬದುಕಲ್ಲಿ ಚೇಂಜಸ್ ಆಗ್ತಿದೆ. ಹೆಚ್ಚು ಈ ಒಂದು ವೀಕಲ್ಲಿ ಫ್ರೂಟ್ಸ್ನ ನೀವು ಸೇವನೆ ಮಾಡ್ತಿದ್ದೀರಾ. ನನಗೆ ಇಲ್ಲಿ ಏನು ಎನರ್ಜಿಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಎಸ್, ನಿಮ್ಮ ಜಾಬ್ ವಿಚಾರವಾಗಿ ಹಾಗೂ ನೀವೇನು ಒಳ್ಳೆ ಡಿಸಿಷನ್ಸ್ನ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಒಂದು ಜಾಬ್ ರಿಲೇಟೆಡ್ ಆಗಿ, ಖಂಡಿತ ಆ ಒಂದು ನಿಮ್ಮ ಕೆಲಸದಲ್ಲಿ ಸ್ಥಳ ಬದಲಾವಣೆ ಕೂಡ ಆಗ್ತಿದೆ. ಹಾಗೂ ಹೊಸ ಗಣ್ಯ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ, ಹಾಗೂ ಇನ್ನಷ್ಟು ಇನ್ಫಾರ್ಮೇಶನ್ಸ್ನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಸರೌಂಡಿಂಗ್ ಏನು ನಡೀತಿದೆ ಅನ್ನೋ ಗಮನನ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ, ಹಾಗೂ ಹೆಚ್ಚು ಆಲೋಚಿಸಿ ಮಾತಾಡ್ತಿದ್ದೀರಾ. ಹಾಗೂ ನಿಮ್ಮ ಮಾತಿಂದ ಕೇಳುವವರೆಗೂ ಹಾಗೂ ನಿಮ್ಮಿಂದ ಇರೋ ನಿಮ್ಮ ಶತ್ರು ಹಿಂದೆ ಇರೋ ವ್ಯಕ್ತಿಗಳಿಗೂ ಅದು ತುಂಬಾನೇ ಮನಸ್ಸಿಗೆ ಅವರಿಗೆ ತುಂಬಾನೇ ಮನಸ್ಸಿಗೆ ಒಂದು ರೀತಿ ಖುಷಿ ಕೂಡ ಆಗ್ತಿದೆ, ಜಲಸಿ ಕೂಡ ಆಗ್ತಿದೆ. ಎಸ್, ಪಾಯಿಂಟ್ ನಂಬರ್ 1, ಯಾವ್ದಾದ್ರು ನೀವು ಅರ್ಕೆನ ಮಾಡಿದ್ರೆ ದೇವಿಗೆ, ಸೊ ಕಿರೀಟ ಧಾರಣೆ ಏನಾದ್ರೂ ಅನ್ಕೊಂಡಿದ್ರೆ ನೀವು ಅದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚು ನಿಮ್ಮ ಒಂದು ಬ್ಯೂಟಿ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಡ್ರೆಸ್ಸಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ಶಾಪಿಂಗ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಈ ಹಿಂದೆ ಏನು ನೀವು ಸೋಂಬೇರಿತನ ಇತ್ತು ಅಥವಾ ನಿಮಗೆ ಜಾಬ್ ಸಿಗದೆ ನೀವು ತುಂಬಾನೇ ಬೇಸರವಾಗಿದ್ದಿ, ಆ ಒಂದು ಏನು ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂತ ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಮೈಂಡಿಂದ ಮನಸ್ಸಿಂದ ತೆಗೆದಾಕಿ ಈ ಒಂದು ವೀಕಲ್ಲಿ ನಿಮಗೆ ಜಾಬ್ ಆಫರ್ ಕೂಡ ಬರ್ತಿದೆ, ಹಾಗೂ ನೀವು ಇಷ್ಟಪಟ್ಟಿರೋ ಜಾಬ್ ಆಫರ್ ಕೂಡ ಬರ್ತಿದೆ. ಸ್ವಲ್ಪ ನಿಮ್ಮ ಮನಸ್ಸನ್ನ ನೀವು ಅನ್ಕೊಂಡಿರೋಂಥ ನೆಗೆಟಿವ್ ಥಾಟ್ಸ್ ಇಂದ ಈಚೆ ಬನ್ನಿ, ಖಂಡಿತ ಅದಾಗುತ್ತೆ. ಸೊ ನಿಮಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ನೀವು ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ, ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ನೋವಾಗಿದೆ, ಹಿಂಸೆ ಆಗ್ತಿದೆ, ಹಾಗೂ ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳಾಗಿದೆ, ಖಂಡಿತ ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ಏನು ನಿಮ್ಗೆ ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಒಂದು ಏನು ನಿಮಗೆ ನೋವು ಮಾಡಿದ್ದಾರೆ ಆ ಒಂದು ನೋವು ಹಿಂಸೆನ ಅವರು ನೋಡ್ತಿದ್ದಾರೆ ಈ ಒಂದು ವೀಕಲ್ಲಿ. ಎಸ್, ಫೈಲ್ ನಂಬರ್ 1. ಆ್ಯಂಡ್ ಈ ಒಂದು ವೀಕಲ್ಲಿ ಹೆಚ್ಚು ನೀವು ನಿಮ್ಮ ಒಂದು ಮನೆ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ, ಜೊತೆಗೆ ನಿಮ್ಮ ಒಂದು ಹಿರಿಯರಿದ್ದಂತಹ ಸ್ಥಳಕ್ಕೆ ಕೂಡ ಭೇಟಿ ಕೊಡ್ತಿದ್ದೀರಾ, ಹಾಗೂ ಆ ಸ್ಥಳದಲ್ಲಿ ನೀವು ಸರ್ಪ ಕೂಡ ನೋಡ್ತಿದ್ದೀರಾ, ಹಾಗೂ ನಿಮಗೇನೋ ಒಂದು ಮೆಸೇಜಸ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ತಲುಪಿಸ್ತಿದ್ದಾರೆ, ಬಟ್ ಅದನ್ನ ನೀವು ಎಚ್ಚೆತ್ಕೋತಿಲ್ವೋ ಅಥವಾ ಅದು ನಿಮಗೆ ಅರ್ಥ ಆಗ್ತಿಲ್ವೋ. ಸೊ ಈ ಒಂದು ವೀಕಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ಸ್ ನೀವು ತಿಳ್ಕೊಳ್ತಿದ್ದೀರಾ, ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ಶಿವನ ಆಲಯಕ್ಕೆ ವಿಸಿಟ್ ಮಾಡ್ತಿದ್ದೀರಾ, ಹಾಗೂ ರುದ್ರಾಕ್ಷಿನ ಕೂಡ ಧರಿಸ್ತಿದ್ದೀರಾ, ಹಾಗೂ ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಸಾಂಗ್ಸ್ ನೀವು ಕೇಳ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಪರ್ಸನ್ ಜೊತೆ ಹೆಚ್ಚು ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಇಷ್ಟ ಆಗುವ ಹಾಗೆ ಏನೋ ಒಂದೊಳ್ಳೆ ಕೆಲಸನ ಮಾಡ್ತಿದ್ದೀರಾ, ಹಾಗೆ ನಿಮ್ಮನ್ನ ಇಷ್ಟಪಡೋ ಪರ್ಸನ್ಗೋಸ್ಕರ ನೀವು ಟೈಮ್ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಆ್ಯಂಡ್ ನಿಮ್ಮ ಸುತ್ತ ಇರುವಂತಹ ಯಾವುದೋ ಕಣ್ಣುಗಳು ನಿಮಗೆ ತುಂಬಾನೇ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜಸ್ ಆ ಒಂದು ವ್ಯಕ್ತಿಯಿಂದ ನಿಮಗೆ ಸಿಗ್ತದೆ. ಅವರ ಕಣ್ಣನ್ನ ನೋಡಿದ ತಕ್ಷಣ ನಿಮ್ಗೇನೋ ಒಂದು ರೀತಿ ಖುಷಿ ಆಗ್ತಿದೆ, ಅವರ ಕಣ್ಣು ನೋಡಿದ ತಕ್ಷಣ ಒಂದು ರೀತಿ ನಿಮಗೆ ಏಂಜಲ್ಸ್ ಅಂತ ಅನಿಸ್ತಿದೆ. ಆ ರೀತಿಯಾದ ಒಂದು ಮನಸ್ಸಿಗೆ ಆ ರೀತಿ ನೀವು ಯೋಚಿಸ್ತಿದ್ದೀರಾ. ಖಂಡಿತ ಆ ವ್ಯಕ್ತಿಗಳಿಂದ ನಿಮ್ಗೇನೋ ಒಂದು ಸತ್ಯ ತಿಳಿಬೇಕಾಗಿದೆ, ಅದು ಕೂಡ ತಿಳ್ಕೊಳ್ತಿದ್ದೀರಾ. ತಿಳ್ಕೊಂಡಾದ್ಮೇಲಿಂದ ಅದನ್ನ ಮೌನವಾಗಿರಿ, ಹಾಗೂ ಆ ಸತ್ಯನ ತಿಳಿದಾದ್ಮೇಲೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೇ ಆಲೋಚನೆ ಮಾಡಿ ಅಲೋನ್ ಆಗಿದ್ದು. ಬಿಕಾಸ್ ಆ ಒಂದು ವಿಚಾರನ ನೀವು ಇನ್ನು ಬೇರೆ ವ್ಯಕ್ತಿಗಳ ಹತ್ರ ಶೇರ್ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಆಗೋ ಜೊತೆಗೆ ನಿಮ್ಮ ಆರೋಗ್ಯಕ್ಕೂ ನಿಮ್ಮ ಕುಟುಂಬಕ್ಕೂ ಸ್ವಲ್ಪ ರಕ್ಷಣೆ ಹೆಚ್ಚು ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ನೀವು ನಂಬಿರೋ ದೈವ ಶಕ್ತಿಯ ಒಂದು ರಕ್ಷಣೆ ನಿಮಗೆ ಸಿಗ್ತಾ ಇಲ್ವಾ, ಅಥವಾ ನೀವು ನಂಬಿರೋ ದೇವರನ್ನ ನೀವೇನು ಪೂಜಿಸ್ತಿದ್ದೀರಾ, ನೀವು ಕೇಳಿದನ್ನ ವರನ ಕೊಡ್ತಾ ಇಲ್ಲ ಅಂತ ನೀವು ಬೇಸರ ಮಾಡ್ಕೊಂಡಿದ್ದೀರಾ. ನೀವು ನಂಬಿರೋ ದೇವ್ರನ್ನ
ಸ್ವಲ್ಪ ಬಂಧಿಸಿದ್ದಾರೆ. ಸೊ ನೀವು ಅನ್ಕೊಂಡಿದ್ದನ್ನ ಆಗ್ಬಾರ್ದು, ಹಾಗೂ ನೀವು ಮುಂದುವರಿಬಾರ್ದು, ನಿಮ್ಮ ಜೀವನದಲ್ಲಿ ಏಳಿಗೆ ಬರಬಾರ್ದು, ಹಾಗೂ ನೀವು ಡಿಸ್ಟರ್ಬ್ ಆಗಬೇಕು, ಮಾನಸಿಕವಾಗಿ ಕುಗ್ಗಬೇಕು, ಹಾಗೂ ನಿಮಗೆ ಯಾರು ಸಪೋರ್ಟ್ ಸಿಗಬಾರ್ದು, ನಿಮ್ಗೆಲ್ಲರೂ ನಿಮಗೆ ನಿಷ್ಠುರವಾಗಿ ಕಾಣಬೇಕು ಅನ್ನೋ ಒಂದು ಈ ಕೆಟ್ಟ ನೆಗೆಟಿವಿಟಿ ಏನ್ ಮಾಡಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಒಂದು ವೀಕಲ್ಲಿ ಭೇಟಿ ಕೊಡ್ತಿದ್ದಾರೆ. ಅದು ನಿಮ್ಮ ಮನೆಯ ವಾತಾವರಣ ನೋಡ್ಲಿಕ್ಕೆ, ನಿಮ್ಮ ಮನಸ್ಸಿನ ಒಂದು ಹೇಗಿದೆ, ನೀವು ಹೇಗಿದ್ದೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿಕ್ಕೆ ನಿಮ್ಮ ಶತ್ರುಗಳು ಯಾರು ಈ ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಆ ವ್ಯಕ್ತಿಗಳು ಭೇಟಿ ಕೊಡ್ತಿದ್ದಾರೆ. ಸೊ ನೀವು ನಂಬಿರೋ ದೈವ ಶಕ್ತಿನ ಏನು ದೃಷ್ಟಿ ಕಮ್ಮಿ ಮಾಡಿದ್ದಾರೆ, ಖಂಡಿತ ಆ ದೈವ ಶಕ್ತಿಯಿಂದನೇ ನಿಮಗೆ ಇನ್ನಷ್ಟು ಪವರ್ ಸಿಗ್ತಿದೆ, ಇನ್ನಷ್ಟು ನಿಮಗೆ ದಾರಿ ಸಿಗ್ತಿದೆ, ಇನ್ನಷ್ಟು ನಿಮಗೆ ನೀವು ಗೆದ್ದಿದ್ದೀನಿ ಅನ್ನೋಷ್ಟು ಸಂತೋಷ ಸಿಗ್ತಿದೆ. ಜೊತೆಗೆ ನಿಮ್ಮ ಶತ್ರುಗಳಿಗೆ ಒಂದು ಎಚ್ಚರಿಕೆ ನಿಮ್ಮಿಂದ ಸಿಗ್ತಿದೆ. ಅದು ಕೂಡ ಈ ಒಂದು ವೀಕಲ್ಲಿ ನಿಮಗೆ ಆ ಮೆಸೇಜಸ್ ಸಿಗ್ತಿದೆ. ಪೈಲ್ ನಂಬರ್ 1 ತುಲಾ ರಾಶಿ, ವೃಶ್ಚಿಕ, ಧನಸ್ಸು ರಾಶಿ, ಮಕರ ರಾಶಿ ಅಂಡ್ ಕುಂಭ ರಾಶಿಯ ಎನರ್ಜೀಸ್ ನನಗೆ ಇಲ್ಲಿ ಸಿಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಸ್ವಲ್ಪ ಮೇಷ ರಾಶಿ ಹಾಗೂ ಕರ್ಕಾಟಕ ರಾಶಿ ಹಾಗೂ ವೃಷಭ ರಾಶಿ ಹಾಗೂ ವೃಶ್ಚಿಕ ರಾಶಿ ಅವರಿಂದ ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಆ ವ್ಯಕ್ತಿಗಳಿಂದ ಸ್ವಲ್ಪ ನೀವು ಮಾತಾಡಬೇಕಿದ್ರೆ ಎಚ್ಚರಿಕೆ ವಹಿಸಿ. ಹಾಗೂ ಅವರ ಕಣ್ಣ ದೃಷ್ಟಿ ನಿಮ್ಮ ಮೇಲೆ ಬಿದ್ದ ತಕ್ಷಣ ನಿಮಗೆ ಹೆಚ್ಚಿನ ಒಂದು ಸುಸ್ತು, ಜ್ವರ ಈ ರೀತಿ ಆಗಬಹುದು. ಹಾಗೂ ಆ ವ್ಯಕ್ತಿಗಳ ಒಂದು ಉದ್ದೇಶ ನಿಮಗೆ, ಅವ್ರು ನಿಮ್ಮ ಫ್ರೆಂಡ್ ಏನು ಒಳ್ಳೇದಾಗ್ಲಿ ಅಂತ ನಿಮ್ಗೆ ಬಯಸಿದ್ದಾರೆ, ಆದ್ರೆ ನಿಮ್ಮ ಹಿಂದೆ ತುಂಬಾ ನಿಮ್ಮ ಮೇಲೆ ಜಿದ್ದಿದೆ, ನಿಮ್ಮ ಮೇಲೆ ಕೋಪ ಇದೆ, ನಿಮ್ಮ ಮೇಲೆ ಸೇಡಿದೆ. ಎಸ್, ಪೈಲ್ ನಂಬರ್ 1 ನಿಮ್ಮ ಮನೆ ದೇವರ ದರ್ಶನ ನೀವು ಮಾಡಿದ ಮೇಲಿಂದ ಇನ್ನಷ್ಟು ಪವರ್ ಸಿಗ್ತದೆ, ಇನ್ನಷ್ಟು ನಿಮಗೆ ಒಳ್ಳೇದಾಗ್ತದೆ. ಹಾಗೂ ನಿಮಗೆ ನಿಂತಿರುವಂತಹ ಕೆಲಸಗಳು ಕೂಡ ಅಭಿವೃದ್ಧಿ ಆಗ್ತಿದೆ, ಹಾಗೂ ಆ ಕೆಲಸ ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ. ಒಳ್ಳೆ ಜಾಬ್ ನಿಮಗೆ ಸಿಗ್ತಿದೆ. ನಿಮ್ಮ ಯಶಸ್ಸನ್ನ, ನಿಮ್ಮ ದಾರಿಗೆ ಅಡ್ಡ ಬಂದಿರೋರ್ನ, ಯಾರು ಅಡ್ಡ ಬಂದಿದ್ದಾರೆ ಅವ್ರನ್ನ ನಿಮ್ಮ ಲೈಫಿಂದ ದೂರ ಇಟ್ಟು ನಿಮ್ಮ ದಾರಿಗೆ ಯಾರು ಅಡ್ಡ ಬರದೇ ಇರೋ ರೀತಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ನೀವು ನಂಬಿರೋ ದೈವ ಶಕ್ತಿ. ಇಲ್ಲಿ ಹೆಚ್ಚು ಚಾಮುಂಡೇಶ್ವರಿ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ಹಾಗೂ ಸಿಗಂದೂರು ಚೌಡೇಶ್ವರಿ ಅಮ್ಮನ ಎನರ್ಜೀಸ್ ಕೂಡ ಹೆಚ್ಚಾಗಿ ಇದೆ. ಹಾಗೂ ಬಂಡಿ ಕಾಳಿಕೇಶ್ವರಿ ಅಮ್ಮನ ಎನರ್ಜೀಸ್ ಕೂಡ ಹೆಚ್ಚಾಗಿದೆ. ಸೊ ನೀವು ನಂಬಿರೋ ದೈವ ಶಕ್ತಿಯ ಎನರ್ಜೀಸ್ ನಿಮ್ಮ ಸರೌಂಡಿಂಗ್ ಇದೆ, ನಿಮ್ಮ ಮನೆಯ ಸುತ್ತ ಇದೆ. ಹಾಗೂ ನೀವು ನಂಬಿರೋ ದೈವ ಶಕ್ತಿ ಒಂದು ಸ್ವಲ್ಪವಾಗಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದೆ. ಅದನ್ನ ನೀವು ಅಬ್ಸರ್ವ್ ಕೂಡ ಮಾಡ್ತಿದ್ದೀರಾ. ನಿಮ್ಮ ಡ್ರೀಮ್ಸ್ ಅಲ್ಲಿ ಹೆಚ್ಚು ನಿಮ್ಮ ಒಂದು ಸ್ವಪ್ನದಲ್ಲಿ ಹೆಚ್ಚು ಸರ್ಪಗಳು ಕೂಡ ಕಾಣಿಸ್ತಿದೆ. ಹಾಗೂ ಯಾರ್ದೋ ಒಂದು ವಾಯ್ಸಸ್ ಇಂದ ನಿಮ್ಗೆ ಏನೋ ಒಂದು ಮೆಸೇಜಸ್ ಸಿಗ್ತಿದೆಯಲ್ಲ, ಆ ಮೆಸೇಜಸ್ ನಿಮ್ಗೆ ತುಂಬಾನೇ ಮೈ ಜುಮ್ ಅನ್ನಿಸೋ ರೀತಿ ಆಗ್ತಿದೆ. ಎಸ್, ಪೈಲ್ ನಂಬರ್ 1 ನೀವು ಕಳ್ಕೊಂಡಿರುವಂತಹ ವಸ್ತುಗಳು, ಅದೇನಾದ್ರೂ ಚಿನ್ನದಾಗಿದ್ದು ತುಂಬಾ ಬೆಲೆ ಬಾಳುವಂತಹ ವಸ್ತುಗಳಾಗಿದ್ರೆ ಆ ವಸ್ತುನ ನೀವೆಲ್ಲಾದ್ರೂ ಇಟ್ಟು ಮರೆತಿರಬಹುದು. ಅದು ನಿಮ್ಮ ಕೈಗೆ ಪುನಃ ಈ ಒಂದು ವೀಕಲ್ಲಿ ಸಿಗ್ತಿದೆ. ಎಸ್, ಅಂಡ್ ನಿಮ್ಮ ಮನೆಗೆ ಕುದುರೆ ಲಾಳ, ಏನು ನಿಮ್ಮ ಮನೆಗೆ ಒಂದು ನೆಗೆಟಿವಿಟಿ ದೃಷ್ಟಿ ಇದೆ, ಆ ಒಂದು ಕುದುರೆ ಲಾಳನ ನೀವು ಹಾಕೋದ್ರಿಂದ ಆ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಅದನ್ನ ಕೂಡ ನಿಮ್ಮ ಮನೆಗೆ ಒಂದು ಪ್ರೊಟೆಕ್ಷನ್ ಆಗಿ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ಅಂಡ್ ಸ್ವಲ್ಪ ಫಸ್ಟ್ ಚಕ್ರದ ಬಗ್ಗೆ ಮೆಡಿಟೇಷನ್ ಮಾಡಿ. ಫಸ್ಟ್ ಚಕ್ರ ಬ್ಲಾಕೇಜಸ್ ಇದೆ ಹಾಗೂ ಥರ್ಡ್ ಚಕ್ರ ಕೂಡ ಬ್ಲಾಕೇಜಸ್ ಇದೆ ಕೆಲವರಿಗೆ ಇಲ್ಲಿ. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ಆರೋಗ್ಯದ ಪದಾರ್ಥನ ಊಟ ಮಾಡಿ. ಹೆಚ್ಚು ಗ್ಯಾಸ್ಟ್ರಿಕ್ ಆಗ್ತಿದೆ, ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅಂಡ್ ಹೆಚ್ಚು ವಾಟರ್ನ ಕುಡೀರಿ. ಹೀಗಿರುವಂತಹ ಬಿಸಿಲಿನಲ್ಲಿ ನೀವು ಹೆಚ್ಚು ಮಸಾಲೆ ಐಟಮ್ಸ್ನ ಅವಾಯ್ಡ್ ಮಾಡಿ. ಪೈಲ್ ನಂಬರ್ 1. ಎಸ್, ಏನು ನೀವಿಟ್ಟಿರೋ ಹೆಜ್ಜೆಗೆ ಅಡ್ಡ ಆಗ್ತಿದ್ದಾರೆ, ಯಾರು ಅಡ್ಡ ಆಗ್ತಿದ್ದಾರೆ, ಹಾಗೂ ಏನು ನಿಮಗೆ ಸೂಚನೆ ತಿಳಿಬೇಕಾಗಿದೆ, ಅಥವಾ ನನಗೆ ದಾರಿ ಸಿಗ್ತಿಲ್ಲ, ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ನೀವು ಏನಾದರೂ ವರಿ ಮಾಡ್ತಿದ್ರೆ ಹರಿನಾಮ ಸ್ಮರಣೆ ಮಾಡಿ. ಕೃಷ್ಣ ಪರಮಾತ್ಮನ ನಿಮ್ಮ ಮನಸ್ಸಿಂದ ಪ್ರಾರ್ಥನೆ ಮಾಡಿ. ಅಂಡ್ ಸಾಧ್ಯ ಆದರೆ ಕೃಷ್ಣ ಆಲಯಕ್ಕೆ ಹೋಗಿ ನಿಮ್ಮ ಕೈಹಸ್ತದಿಂದ ತುಳಸಿನ ಕೊಟ್ಟು ಬನ್ನಿ.
ಆಮೇಲಿಂದ ನಿಮ್ಮ ಲೈಫಲ್ಲಿ ಆಗ್ತಿರುವಂತಹ ಬದಲಾವಣೆಗಳ ಬಗ್ಗೆ ಗಮನ ಕೊಡಿ. ಖಂಡಿತ ನಿಮ್ಮ ಒಂದು ಲೈಫಲ್ಲಿ ಏನ್ ಸ್ಟಕ್ ಆಗ್ತಿದೆ ಕೆಲಸಗಳು, ಹಾಗೂ ನೀವು ಸ್ವಂತ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಹೆಚ್ಚಿನ ಒಂದು ಹಣ ನೀವು ಗಳಿಸ್ಲಿಕ್ಕೆ ಆಗ್ತಿಲ್ಲ, ಹೆಚ್ಚು ಖರ್ಚಾಗ್ತಿದೆ, ಬಟ್ ನನಗೆ ಯಾವ್ದ್ರಿಂದನೂ ಲಾಭ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಖಂಡಿತ ಕೃಷ್ಣ ಪರಮಾತ್ಮ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹಾಗೂ ಈ ಒಂದು ವೀಕಲ್ಲಿ ನೀವೇನಾದ್ರೂ ಹನುಮಾನ್ ದೇವಸ್ಥಾನಕ್ಕೆ ಈ ಹಿಂದೆ ಏನಾದ್ರೂ ಭೇಟಿ ಕೊಟ್ಟು ಏನಾದ್ರೂ ಹರಕೆನ ಮಾಡಿದ್ರೆ ಆ ಹರಕೆ ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ತೀರಿಸೋ ಟೈಮಿಂಗ್ ಬಂದಿದೆ. ಹರಕೆನ ಪ್ರಾರ್ಥನೆ ಮಾಡಿ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ನೀವು ಅನ್ಕೊಂಡಿರೋಂಥದ್ದನ್ನ ಭಗವಂತ ಆಂಜನೇಯ ಸ್ವಾಮಿ ನಿಮ್ಗೆ ಕೊಟ್ಟಿದ್ದಾರೆ. ಪಾನ್ ನಂಬರ್ 1. ಎಸ್, ನಿಮ್ಮ ಬದುಕಿಗೆ, ನಿಮ್ಮ ದಾಂಪತ್ಯ ಬದುಕಿಗೆ, ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಪೇರೆಂಟ್ಸ್ ತುಂಬಾನೇ ಆಲೋಚಿಸ್ತಿದ್ದಾರೆ ನಿಮ್ಗೆ ಮ್ಯಾರೇಜ್ ಸೆಟ್ ಆಗಿಲ್ಲ ಅಂತ. ಸ್ವಲ್ಪ ಆ ಒಂದು ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನೆಗೆಟಿವಿಟೀಸ್ ಆಗಿದೆ. ಅಂಡ್ ಆ ನೆಗೆಟಿವಿಟೀಸ್ ಪ್ರಾಣಿಗಳಿಂದ ಏನೋ ಒಂದು ಪ್ರಾಣಿನ ಒಂದು ರೀತಿ ಬಲಿ ಕೊಟ್ಟು ನಿಮ್ಮ ಒಂದು ಕೆಲಸ ಆಗಬಾರ್ದು ಅನ್ನೋದನ್ನ ತಡೆ ಹಾಕಿದ್ದಾರೆ. ನನಗೆ ಏನ್ ಎನರ್ಜಿಸ್ ಬಂದಿದೆ ನಾನು ಅದನ್ನ ಮಾತ್ರ ತಿಳಿಸ್ತಿದ್ದೀನಿ. ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ದಿರೋದನ್ನ ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಆ ವ್ಯಕ್ತಿಗಳು ನಿಮ್ಗೆ ನೆಗೆಟಿವಿಟೀಸ್ ನ ಮಾಡಿದ್ದಾರೆ. ಸ್ವಲ್ಪ ನಿಮ್ಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಿದೆ. ಸಿಂಗಲ್ಸ್ ಯಾರಿದ್ದೀರಾ, ಯಾರು ಒಂದು ವಿಡಿಯೋ ವಾಚ್ ಮಾಡ್ತಿದ್ದೀರಾ, ಪಾಯ್ ನಂಬರ್ 1. ಎಸ್, ಸ್ವಲ್ಪ ಆ ಒಂದು ನಿಮ್ಗೆ ಆ ರೀತಿ ಭಯ ಅನಿಸ್ತಿರಬಹುದು, ಬಟ್ ಖಂಡಿತ ಇದರಿಂದ ನಿಮ್ಗೆ ಈ ಒಂದು ವೀಕಲ್ಲಿ ರಿಲೀಸ್ ಆಗ್ತಿದೆ. ಎಸ್, ಶನಿವಾರ ನೀವು ಶನೀಶ್ವರ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈ ಹೆಸರಿಂದ ಎಳ್ಬತ್ತಿ ಹಚ್ಚಿ ಬನ್ನಿ. ಖಂಡಿತ ನಿಮ್ಮ ಒಂದು ಏನು ನಿಮ್ಗೆ ನೆಗೆಟಿವಿಟಿ ಆಗಿದೆ, ಏನು ನಿಮ್ಗೆ ದೃಷ್ಟಿ ಆಗಿದೆ, ಖಂಡಿತ ಆ ಒಂದು ನೆಗೆಟಿವಿಟಿ ಹಾಗೂ ಆ ದೃಷ್ಟಿ ಯಾರು ಇಟ್ಟಿದ್ದಾರೆ ಅದರಿಂದ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ಪಾಲ್ ನಂಬರ್ 1. ಎಸ್, ಹೆಚ್ಚು ಫೆದರ್ಸ್ ನ ನೀವು ವಾಚ್ ಮಾಡ್ತಿದ್ದೀರಾ, ಆ ಫೆದರ್ಸ್ ನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಕನಸಲ್ಲಿ ಬರ್ತಿರುವಂತಹ ಡ್ರೀಮ್ಸ್ ನ ನೀವು ಮೆನ್ಷನ್ ಬರೀತಾ ಇದ್ದೀರಾ ಒಂದು ಡೈರಿಯಲ್ಲಿ. ಖಂಡಿತ ಈ ಹಿಂದೆನೂ ಈ ಒಂದು ಕನಸು ಈ ಹಿಂದೆನೂ ನಿಮ್ಗೆ ಈ ತರ ಒಂದು ಕನಸಿಗೆ ಬಿದ್ದಿತ್ತು. ಸೊ ಈ ಒಂದು ವೀಕಲ್ಲೂ ಅದೇ ರೀತಿಯಾದ ಒಂದು ಕನಸು ನಿಮ್ಗೆ ಬೀಳ್ತಿದೆ. ಅದರಿಂದ ಮುಂದೆ ಏನ್ ಎಚ್ಚರಿಕೆಯಾಗಿ ನೀವಿರಬೇಕು, ಹಾಗೂ ನಿಮ್ಮ ಕೈಯಿಂದ ಯಾರಿಗೇನು ಕೊಡಬೇಕು ಅಥವಾ ನೀವೇನು ಎಚ್ಚರಿಕೋಬೇಕಾಗಿದೆ ಖಂಡಿತ ಅದ್ರ ಬಗ್ಗೆ ಗಮನ ಕೊಡಿ. ಅಂಡ್ ಹೊಸ ಮನೆಗೆ ಕೂಡ ನೀವು ಕಾಲಿಡ್ತಿದ್ದೀರಾ, ಹಾಗೂ ನಿಮಗೆ ಸಂತೋಷವಾಗುವಂತಹ ಒಂದು ಸುದ್ದಿನ ಕೇಳ್ತಿದ್ದೀರಾ, ಮತ್ತು ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸನ ನೀವು ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆನ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಎಸ್, ಒಂದ್ ರೀತಿ ನೀವು ಬೆಂಕಿ ಇದ್ದಾಗೆ ನಿಮ್ಮ ಲೈಫಲ್ಲಿ ಯಾರು ನಿಮ್ಗೆ ಟ್ರಬಲ್ ಮಾಡ್ತಾರೆ ಅವ್ರನ್ನ ನೀವು ಸಹಿಸಿದ್ದೀರಾ, ಬಟ್ ನಿಮ್ಮ ಫ್ಯಾಮಿಲಿಗೆ ಯಾರು ಟ್ರಬಲ್ ಮಾಡ್ತಿದ್ದಾರೆ ಅವ್ರನ್ನ ನೀವು ಸಹಿಸ್ತಿಲ್ಲ. ಒಂದ್ ರೀತಿ ಬೆಂಕಿಯಾಗಿ ಒಂದ್ ರೀತಿ ತುಂಬಾನೇ ಕೋಪವಾಗಿದ್ದೀರಾ. ಖಂಡಿತ ನಿಮ್ಮ ಕೋಪಕ್ಕೆ ನಿಮಗೆ ಯಾರು ನೋವು ಮಾಡಿದ್ದಾರೆ ಖಂಡಿತ ಆ ವ್ಯಕ್ತಿಗಳಿಗೆ ನೀವು ವಾಪಸ್ ನಿಮ್ಮ ಒಂದು ಪೇನ್ ಏನು ಅನ್ನೋದನ್ನ ತೋರಿಸ್ತಿದ್ದೀರಾ ಈ ಒಂದು ವೀಕಲ್ಲಿ. ಅಂಡ್ ನಿಮ್ಗಾಗಿರುವಂತಹ ನೆಗೆಟಿವಿಟಿನ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಜೊತೆಗೆ ಹೆಚ್ಚಿನ ಒಂದು ಮರೆವು ಈ ಒಂದು ವೀಕಲ್ ಆಗ್ತಿದೆ. ಆ ಮರೆವಿಂದ ನೀವು ಈಚೆ ಬರ್ತಿದ್ದೀರಾ. ಶಾರದಾಂಬೆಯ ಆಶೀರ್ವಾದ ನಿಮ್ಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಶೃಂಗೇರಿ ಶಾರದಾಂಬೆಯ ಆಶೀರ್ವಾದನ ಕೂಡ ನೀವು ಪಡೆದುಕೋತಿರಬಹುದು. ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸ್ತಿರಬಹುದು. ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳಿಗೆ ಸಿಂಗಿಂಗ್, ಡ್ಯಾನ್ಸಿಂಗ್ಗೆ ನೀವು ಜಾಯಿನ್ ಮಾಡಿಸ್ತಿರಬಹುದು. ಅವರ ಎಜುಕೇಶನ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹಾಗೂ ಅವ್ರ ಎಜುಕೇಶನ್ಗೆ ಸಂಬಂಧಪಟ್ಟಾಗೆ ಒಂದು ಸ್ಟೋನ್ ಅಂದ್ರೆ ರಾಶಿ ಸ್ಟೋನ್ಸ್ ನ ನೀವು ಕೂಡ ಪರ್ಚೇಸ್ ಮಾಡ್ತಿರಬಹುದು ಪೇರೆಂಟ್ಸ್ ಅಲ್ಲಿ. ಎಸ್, ಹಾಗೂ ನೀವೇನು ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಪೈಲ್ ನಂಬರ್ 1. ಈ ಒಂದು ವೀಕಲ್ಲಿ ಆ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಎಸ್, ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ನಂಬಿಕೆ ಇದ್ದು ಮುಂದುವರಿಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಮುಂದೆ ಹೋಗಿ. ಯಾಕೋ ಒಂದ್ ರೀತಿ ಚಂಚಲತೆ ಮನಸ್ಸಿದೆ ಇಲ್ಲಿ ಕೆಲವರಿಗೆ. ಖಂಡಿತ ನಿಮ್ಗೆ ಯಾವುದು ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಅಂತ ಅನಿಸ್ತಿದೆ ಆ ಕೆಲಸನ ನೀವು ಮಾಡಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತ ಕೆಲಸನ ನೀವು ಮಾಡ್ತಿದ್ದೀರಾ.
ಎಸ್ ಅಂತ ಇದೆ. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸ್ ಇಂದ ಒಂದು ರೀಡಿಂಗ್ ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಬಾಯ್. ನಮಸ್ತೆ. ಪಾಯಲ್ ನಂಬರ್ 2 ಯಾರಿಗೊಂದು ಕಾರ್ಡ್ ನ ಚಾಯ್ಸ್ ಮಾಡಿದೀರಾ? ಎಸ್, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲಿಗೆ ಬಲ್ಲಿಂದ ಏನ್ ಮೆಸೇಜಸ್ ನಿಮ್ಗೆ ಸಿಗ್ತದೆ ನೋಡೋಣ. ಎಸ್, ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಥ್ಯಾಂಕ್ ಯು. ಎಸ್, ಎಸ್, ಫೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಬಹಳಷ್ಟು ಚೇಂಜಸ್ ನೀವು ನೋಡ್ತಿದ್ದೀರಾ, ಹಾಗೂ ಏನೋ ಒಂದು ಬದಲಾವಣೆಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ. ಆ ಬದಲಾವಣೆ ಯಾಕೆ ನಿಮ್ಮ ಲೈಫಲ್ಲಿ ಆಗ್ತಿಲ್ಲ, ಯಾಕೆ ಕೆಲಸ ಆಗ್ತಿಲ್ಲ ಅಂತ ನೀವು ತುಂಬಾ ಡಿಸಪಾಯಿಂಟ್ ಆಗಿದ್ದೀರಾ. ಸ್ಟ್ರಕ್ ಅನ್ನಿಸ್ತದೆ, ತುಂಬಾ ತಲೆನೋವು ಬರ್ತಿದೆ, ತುಂಬಾ ತಲೆಗೆ ಟೆನ್ಷನ್ ಕೊಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ಟೆನ್ಷನ್ ಫ್ರೀ ಮಾಡಿ ಅಂಡ್ ನೀವು ಅನ್ಕೊಂಡಿರೋ ಕೆಲಸನ ಈ ಒಂದು ವೀಕ್ ಎಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಆಗ್ತಿದೆ. ಫೈಲ್ ನಂಬರ್ 2. ಏಂಜಲ್ಸ್ ನಂಬರ್ಸ್ ನ ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ಭಗವದ್ಗೀತೆ ಬುಕ್ಸ್ ಗಳ ಬಗ್ಗೆ ಹೆಚ್ಚಾಗಿ ಓದ್ತಿದ್ದೀರಾ. ಭಗವದ್ಗೀತೆ ಬುಕ್ಸ್ ನ ಪರ್ಚೇಸ್ ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2. ಈ ಒಂದು ವೀಕಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ಸ್ ನೀವು ತಿಳ್ಕೊಳ್ತಿದ್ದೀರಾ, ಹಾಗೂ ಆ ಇನ್ಫಾರ್ಮೇಶನ್ಸ್ ಇಂದ ನಿಮಗೆ ಸಿಗ್ತಾ ಇರುವಂತಹ ಮಾಹಿತಿ ಬಗ್ಗೆನೂ ನೀವು ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ಒಂದು ರೀತಿ ನಿಮ್ಮ ಸರೌಂಡಿಂಗ್ ಯಾರೇ ಏನೇ ಮಾಡ್ಲಿ, ಹಾಗೂ ನಿಮ್ಮ ವಿರುದ್ಧ ಏನೇ ಪುತಿರು ಮಾಡ್ಲಿ, ನಿಮ್ಮ ಕೆಲಸದಲ್ಲಿ ನೀವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದು ಯಾರಾದ್ರೂ ನಿಮ್ಗೆ ಅದು ಆಗ್ಬಾರ್ದು ಅಂತ ತಡೆ ಹಾಕ್ಲಿ. ಈ ಒಂದು ವೀಕಲ್ಲಿ ಯಾರು ನಿಮ್ಗೆ ಆ ರೀತಿ ಕೆಟ್ಟ ದೃಷ್ಟಿ ಹಾಗೂ ಕೆಟ್ಟ ಆಲೋಚನೆ ಮಾಡಿ ನಿಮ್ಗೆ ನೋವು ಮಾಡ್ಬೇಕು ಅಂತ ಅನ್ಕೊಂಡಿರೋ ಅಂತಹ ಏನ್ ಮನ್ಸಲ್ಲಿ ಅವ್ರ ಭಾವನೆಗಳಿದೆ ನಿಮ್ ಬಗ್ಗೆ, ಅದು ಅವ್ರಿಗೆ ತುಂಬಾನೇ ಈ ಒಂದು ವೀಕಲ್ಲಿ ಸಫರ್ ಪಡ್ತಿದ್ದಾರೆ. ನಿಮ್ಮ ಹಿಂದೆ ಇರುವಂತಹ ವ್ಯಕ್ತಿಗಳು, ನಿಮಗೆ ನೋವು ಮಾಡಿರುವಂತಹ ವ್ಯಕ್ತಿಗಳು. ಸೊ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೆ ಹೆಚ್ಚಿನ ಒಂದು ಗೌರವ ಸಿಗ್ತಿದೆ. ನೀವು ಮಾಡಿರೋ ಕೆಲಸಕ್ಕೆ ನಿಮ್ಗೆ ಪ್ರಮೋಷನ್ಸ್ ಕೂಡ ಸಿಗ್ತಿದೆ. ನಿಮ್ಮ ಮಕ್ಕಳು ಜೀವನದಲ್ಲಿ ಸಡನ್ ಆಗಿ ಒಂದ್ ರೀತಿ ಚೇಂಜಸ್ ಆಗ್ತಿದೆ. ಆ ಒಂದು ಬದಲಾವಣೆನ ನೀವು ನೋಡಿ ಬಹಳಷ್ಟು ಸಂತೋಷ ಪಡ್ತಿದ್ದೀರಾ. ಹಾಗೂ ಅವ್ರಿಗೆ ಏನಾದ್ರು ನೀವು ಪ್ರೇಯರ್ ಮಾಡಿ, ನೀವೇನಾದ್ರು ಹರಕೆನ ಮಾಡ್ಕೊಂಡಿದ್ರೆ ನಿಮ್ಮ ಕುಲದೇವರಿಗೆ ಖಂಡಿತ ಹರಕೆನ ಕೂಡ ತೀರಿಸ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಸಂತೋಷವಾದ ವಾತಾವರಣ ನೀವು ನೋಡ್ತಿದ್ದೀರಾ. ಅವರ ಡ್ರೀಮ್ ಜಾಬ್ನ ಅವರು ಈ ಒಂದು ವೀಕಲ್ಲಿ ಅವರ ಲೈಫ್ಗೆ ಸಿಗ್ತಿದೆ. ಎಸ್, ನೀವೇನಾದ್ರೂ ನಿಮ್ಮ ಮಕ್ಕಳ ವಿಚಾರವಾಗಿ ಒಳ್ಳೆ ಅವರ ಲೈಫಿಗೆ ಹೊಸ ಪರ್ಸನ್ ಬರಬೇಕು, ಮ್ಯಾರೇಜ್ ಫಿಕ್ಸ್ ಆಗಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಇದೆ, ಹಾಗೂ ವಧುವರ ಹೆಚ್ಚು ನಿಮಗೆ ಸೆಟ್ ಆಗ್ತಿದೆ ಅಂಡ್ ನಿಮ್ಮ ಲೈಫಿಗೆ ಒಳ್ಳೆ ಒಳ್ಳೆ ಪ್ರಪೋಸಲ್ಸ್ ಕೂಡ ಬರ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ಒಂದೊಳ್ಳೆ ಗೌರವ ನಿಮ್ಗೆ ಸಿಗ್ತಿದೆ, ಹಾಗೂ ನೀವು ಏನ್ ಹಿಂದೆನೆ ತಗೊಂಡಿದ್ದೀರಾ, ನಿಮ್ಮ ಕೆಲಸದಲ್ಲಿ ಹಿಂದೆ ಆಗ್ತಾ ಇದ್ದೀರಾ, ಹಿಂದೆನೇ ಇದ್ದೀರಾ, ಮುಂದೆ ಹೋಗಕ್ ಆಗ್ತಿಲ್ಲ, ನನ್ ಅಚೀವ್ ಮಾಡಕ್ ಆಗ್ತಿಲ್ಲ, ನಾನು ಇನ್ನಷ್ಟು ಒಳ್ಳೆ ಹೆಸರನ್ನ ಗಳಿಸ್ಬೇಕು, ಹಾಗೂ ನಾನು ಇನ್ನಷ್ಟು ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ಅಂತ ನೀವೇನ್ ಅನ್ಕೊಂಡಿದ್ದೀರಿ ಅದನ್ನ ಅಚೀವ್ ಮಾಡೋ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮ್ಗೆ ಸಿಗ್ತಿದೆ. ಫೈಲ್ ನಂಬರ್ 2. ಜೊತೆಗೆ ಹೆಚ್ಚು ಬೇಗ ಮನಸ್ಸಿಗೆ ತಗೋತಿದ್ದೀರಾ, ಹೆಚ್ಚು ಬೇಗ ತಲೆ ಕೆಡಿಸ್ಕೋತಿದ್ದೀರಾ. ಅದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಿದೆ. ಹೆಚ್ಚು ಟ್ಯಾಬ್ಲೆಟ್ಸ್ ನ ನೀವು ಏನಾದ್ರೂ ಮೈಗ್ರೇನ್ ಸಮಸ್ಯೆಯಿಂದ ನುಂಗ್ತಿದ್ರೆ ಅದು ಕೂಡ ಈ ಒಂದು ವೀಕಲ್ಲಿ ಸ್ಟಾಪ್ ಆಗ್ತಿದೆ. ಆಯುರ್ವೇದಿಕ್ ಮೆಡಿಸಿನ್ಸ್ ನ ನೀವು ಫಾಲೋ ಮಾಡ್ತಿದ್ದೀರಾ ಅಂಡ್ ನಿಮ್ಮ ಒಂದು ಡೈಲಿ ರೊಟೀನ್ ಏನ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ ಹೆಚ್ಚು ನೀವು ಫ್ಯಾಟ್ ಆಗ್ತಿದ್ದೀರಾ, ಹೆಚ್ಚು ನೀವು
ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋಕ್ಕಾಗ್ತಿಲ್ಲ ಅಂಡ್ ಹೆಚ್ಚು ಬ್ಯುಸಿ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಹಾಗೂ ಬಹಳಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತದೆ. ಫೈಲ್ ನಂಬರ್ 2. ಎಸ್, ಯಾರಿಗಾದ್ರೂ ನೀವು ಕ್ಲೋತ್ಸ್ನ ಗಿಫ್ಟ್ ಆಗಿ ಕೊಡಬಹುದು, ದಾನವಾಗಿ ಕೊಡ್ತಾ ಇರಬಹುದು. ಯಾರಿಗೆ ಅದು ಅನಿವಾರ್ಯತೆ ಇದೆ ಹಾಗೂ ಯಾರು ಒಂದು ಪೂವರ್ ಇದ್ದಾರೆ ಅಂಥವರಿಗೆ ನೀವು ಕ್ಲೋತ್ಸ್ನ ಕೊಡ್ತಿದ್ದೀರಾ, ಕಂಬಳಿಗಳನ್ನ ದಾನ ಮಾಡ್ತಿದ್ದೀರಾ. ಅದರಿಂದ ಬಹಳಷ್ಟು ನಿಮಗೆ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಅನುಕೂಲತೆಗಳಾಗ್ತದೆ ಈ ಒಂದು ವೀಕಲ್ಲಿ. ತುಂಬಾ ಸ್ಟ್ರಾಂಗ್ ಪರ್ಸನ್ ನೀವು. ಆದ್ರೂ ಎಲ್ಲೋ ಒಂದು ರೀತಿ ಈ ಒಂದು ವೀಕಲ್ಲಿ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಕುಗ್ತಿದ್ದೀರಾ. ಬಿಕಾಸ್ ಆಫ್ ನಿಮ್ಮ ಮಕ್ಕಳು ನಿಮ್ಗೆ ಒಂದು ಚುಚ್ಚಿ ಮಾತಾಡ್ತಿರಬಹುದು, ಅಥವಾ ನಿಮ್ಮ ಸರೌಂಡಿಂಗ್ ಇರೋ ಅಂತಹ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಮಾತಾಡ್ತಿರಬಹುದು, ಅಥವಾ ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಹೊಸ ಅತಿಥಿಗಳು ಕೂಡ ಬರ್ತಿದ್ದಾರೆ. ಅವ್ರ ಮಾತುಗಳು ನಿಮ್ಗೆ ಯಾಕೋ ಈಸಿಯಾಗಿ ತಗೊಳಕ್ ಆಗ್ತಿಲ್ಲ, ಮನಸ್ಸಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ. ಅವ್ರು ನಿಮ್ಮ ಒಂದು ಯಾರು ನಿಮ್ಮ ಸರೌಂಡಿಂಗ್ ಇದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಮನಸ್ಸಿಗೆ ಏನೇ ಒಳ್ಳೇದು ಹೇಳಿದ್ರು ಅದನ್ನ ನೀವು ತಗೊಳಕ್ ಆಗ್ತಿಲ್ಲ. ಮನಸ್ಸಿಗೆ ಯಾಕೋ ಒಂದ್ ರೀತಿ ಬೇಸರ ಇದೆ, ನೋವಿದೆ. ಸೊ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಗೆ ಏನೇ ಹೇಳಿದ್ರು ನೀವು ಹೇಗೆ ತಗೊಳ್ಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಯಾಕೋ ಒಂದ್ ರೀತಿ ಕನ್ಫ್ಯೂಷನ್ಸ್ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ನೀವು ಯಾವುದೋ ಒಂದು ದೇವರ ಅರಿಕೆ ಕೂಡ ಮರ್ತಿರಬಹುದು. ಆ ದೇವರು ನಿಮ್ಮ ಕನಸಿನಲ್ಲಿ ಬಂದು ಆ ಒಂದು ಅರಿಕೆನ ನೀವು ಆ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೆಚ್ಚಿನ ಸೂಚನೆನ ಕೊಡ್ತಿದ್ದಾರೆ. ಸೊ ನೀವೆಲ್ಲೇ ನೀವು ಟ್ರಾವೆಲ್ ಮಾಡ್ತಿದ್ರು ನಿಮ್ ಹಿಂದೆ ಒಂದು ಕೆಟ್ಟ ದೃಷ್ಟಿ ಹಾಗೂ ನಿಮ್ ಹಿಂದೆ ಯಾರಾದ್ರೂ ನಿಮಗೆ ಚುಚ್ಚಿ ಮಾತಾಡೋದು, ನಿಮ್ ಕಾಲು ಎಳೆಯೋ ರೀತಿ ಈ ಒಂದು ವೀಕಲ್ಲಿ ಅದು ಹೆಚ್ಚಾಗಿ ನಿಮ್ಮನ್ನ ಆ ವ್ಯಕ್ತಿಗಳು ಅಬ್ಸರ್ವ್ ಆ ರೀತಿ ಮಾಡ್ತಿದ್ದಾರೆ. ಸೊ ಹೆಚ್ಚು ನೀವು ತಾಳ್ಮೆಯಿಂದ ಇದ್ದೀರಾ ಹಾಗೂ ನಿಮ್ಮ ತಾಳ್ಮೆಗೆ ಹಾಗೂ ನಿಮ್ಮ ಒಳ್ಳೆತನಕ್ಕೆ ಈ ಒಂದು ವೀಕಲ್ಲಿ ನೀವು ಏನು ಅನ್ನೋದು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ಗೊತ್ತಾಗ್ತಿದೆ. ಹಾಗೂ ಯಾವುದೋ ಒಂದು ವಿಚಾರವಾಗಿ ತುಂಬಾ ಹಿನ್ನಡೆ ನಡೀತಿದ್ದೀರಾ. ಆಗೋದಿಲ್ಲ, ನನ್ನ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ, ಈ ಒಂದು ರಿಸ್ಕ್ ನಾನು ತಗೊಳಕ್ ಆಗೋದಿಲ್ಲ ಅಂತ ಇಷ್ಟು ದಿವಸ ನೀವೇನು ಶ್ರಮ ಪಟ್ಟಿದ್ದೀರಾ ಅದು ವ್ಯರ್ಥ ಆಗೋದಕ್ಕೆ ನೀವು ಬಿಡಬೇಡಿ. ಫೈಲ್ ನಂಬರ್ 2. ಏನ್ ನೀವು ಮಾಡ್ಬೇಕಾಗಿರೋ ಕೆಲಸಗಳು ಬಾಕಿ ಇದೆ ಅದನ್ನ ನೀವು ಮಾಡಕ್ ಆಗ್ತಿಲ್ಲ ಅಂತ ನೀವೇನು ಸೋಲ್ತಾ ಇದ್ದೀನ, ನನ್ನ ಕೈಲಿ ಆಗಲ್ಲ, ಬಿಟ್ಬಿಡ್ಲಾ ಅಂತ ನೀವು ಅನ್ಕೊಂಡಿದ್ರೆ ಅದನ್ನ ನೀವು ಗಿವ್ ಅಪ್ ಮಾಡಬೇಡಿ. ಇನ್ನೊಂದು ಸ್ವಲ್ಪ ಶ್ರಮ ನೀವು ಹಾಕ್ಬೇಕಾಗಿದೆ. ಹಾಗೂ ಇನ್ನಷ್ಟು ನಿಮ್ಗೆ ಏನು ಒತ್ತಡಗಳು ಸಿಗ್ತಿದೆ, ನಿಮ್ಮ ಸರೌಂಡಿಂಗ್ ಇರೋ ಶತ್ರುಗಳು ಆ ವ್ಯಕ್ತಿಗಳಿಂದ ನಿಮ್ಗೆ ತುಂಬಾ ಕೋಪ ಬರ್ತಿದೆ, ಅದನ್ನ ಸ್ವಲ್ಪ ಈ ಒಂದು ವೀಕಲ್ಲಿ ಕಂಟ್ರೋಲ್ ಮಾಡಿ. ಖಂಡಿತ ನಿಮ್ಗೆ ಸಿಗ್ಬೇಕಾಗಿರುವಂತಹ ಅವಕಾಶಗಳು ನಿಮಗೆ ಲೈಫ್ಗೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತಿದೆ. ಫೈಲ್ ನಂಬರ್ 2. ಅಂಡ್ ಏನಾದ್ರೂ ನೀವು ವೀಸಾ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ರೆ ಈ ಒಂದು ವೀಕಲ್ಲಿ ಅದು ಕೂಡ ನಿಮ್ಮ ಕೈಗೆ ಸೇರ್ತಿದೆ. ಅಂಡ್ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಹೆಚ್ಚಿನ ಒಂದು ಆಸೆ ಇಟ್ಕೊಂಡಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನೀವು ಔಟ್ ಆಫ್ ಕಂಟ್ರಿ ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ, ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ, ಅಂಡ್ ಸ್ವಂತ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಏನೋ ಒಂದು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಿದೆ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 2. ಅಂಡ್ ಏನಾದ್ರೂ ನೀವು ಏಂಜಲ್ಸ್ಗೆ ಲೆಟರ್ಸ್ ನ ಬರೆದಿದ್ರೆ ಅಥವಾ ಏನಾದ್ರು ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಖಂಡಿತ ಆರ್ಕೆ ನೀವು ಆ ಒಂದು ಪ್ರಾರ್ಥನೆ ಏನಿದೆ ಅದು ಈ ಒಂದು ವೀಕಲ್ಲಿ ಕಂಪ್ಲೀಟ್ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ನಿಮ್ಮ ಮಾತನ್ನ ನಿಮ್ಮ ಕುಟುಂಬದ ಸದಸ್ಯರು ಕೇಳಬಾರ್ದು. ಹಾಗೂ ನಿಮಗೆ ಹೆಚ್ಚಿನ ನಿಮ್ಮ ಮಾತಿಂದ ನಿಮ್ಗೆಲ್ಲರೂ ತುಂಬಾ ಗೌರವಿಸ್ತಾರೆ, ನೀವೆಲ್ಲರೂ ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀರಾ. ಅದನ್ನ ನಿಮ್ಮ ಒಂದು ಹಿಂದೆ ಇರೋ ಜನಗಳು ಇಷ್ಟಪಡ್ತಿಲ್ಲ, ನಿಮ್ಮನ್ನ ಹೆಚ್ಚು ಜೆಲಸ್, ಅವ್ರಿಗೆ ನಿಮ್ಮ ಮೇಲೆ ಹೆಚ್ಚಿನ ಜೆಲಸ್ ಇದೆ. ಆ ಒಂದು ಜೆಲಸ್ ಏನಿದೆ ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಈ ಒಂದು ವೀಕಲ್ಲಿ ಅವರ ಒಂದು ದೃಷ್ಟಿ ಏನ್ ನೆಗೆಟಿವಿಟಿ ಮಾಡ್ತಿದ್ದಾರೆ. ಖಂಡಿತ ಇಲ್ಲಿ ಹೆಚ್ಚು ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದ ನಿಮ್ಗೆ ಫೈಲ್ ನಂಬರ್ 2ಗೆ ಸಿಗ್ತಿದೆ. ಹೆಚ್ಚು ಮೆಡಿಟೇಷನ್ಸ್ ನೀವು ಮಾಡ್ತಿದ್ದೀರಾ. ನೀವು ಮೆಡಿಟೇಷನ್ ಮಾಡ್ಬೇಕಿದ್ರೆ ಯಾವುದೋ ಒಂದು ದೇವರ ಮೂರ್ತಿನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರಬಹುದು. ಆ ದೇವರ ಒಂದು ಆಶೀರ್ವಾದ, ಆ ತಾಯಿಯ ರಾಜರಾಜೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಹಾಗೂ ನೀವೆಲ್ಲೇ ಒಂದು ಸ್ಥಳಕ್ಕೆ ವಿಸಿಟ್ ಮಾಡ್ತಿರಬಹುದು. ಆ ಒಂದು ಸ್ಥಳದಲ್ಲಿ ಏನು ನೀವು ದೇವಸ್ಥಾನಕ್ಕೆ ವಿಸಿಟ್
ಮಾಡ್ತಿರಬಹುದು. ಆ ಒಂದು ದೇವಸ್ಥಾನದ ಒಂದು ಮೂರ್ತಿನ ನೀವು ಹೆಚ್ಚಿನ ಅಬ್ಸರ್ವ್ ಮಾಡಿದಾಗ ಆ ಒಂದು ದೇವಿಯ ಒಂದು ಆಶೀರ್ವಾದ ಜೊತೆಗೆ ಆ ಒಂದು ದೇವಿಯ ಮೂರ್ತಿಯಿಂದ ನಿಮ್ಗೆ ಏನೋ ಒಂದು ವೈಬ್ರೇಷನ್, ಏನೋ ಒಂದು ಮೆಸೇಜಸ್ ನಿಮ್ಗೆ ಸಿಗ್ತಿದೆ ಅಂಡ್ ಅದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತಿದೆ. ಹಾಗೂ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಕೂಡ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ನೀವು ನಡೀತಿರೋ ಕಾಲು ಸ್ವಲ್ಪ ಎಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ. ಹಾಗೂ ಏನು ನೀವು ಭಯ ಪಡ್ತಿದ್ರಿ ಆ ಭಯದಿಂದ ಈಚೆ ಬರೋ ಟೈಮಿಂಗ್ ಈ ಒಂದು ವೀಕಲ್ಲಿ ಬಂದಿದೆ. ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಈ ಒಂದು ವೀಕಲ್ಲಿ ನಿಮ್ಮ ಮುಖದಲ್ಲಿ ಒಂದು ಹೊಸ ಚೇಂಜಸ್, ಹೊಸ ಗ್ಲೋ ಕಾಣಿಸ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ಯಾರೋ ನಿಮ್ಮಿಂದ ಸಹಾಯ ಕೂಡ ಕೇಳ್ತಿದ್ದಾರೆ. ಹಣಕಾಸಿನ ಒಂದು ಸಹಾಯ ನೀವೇನ್ ಮಾಡ್ತಿದ್ದೀರಾ, ಖಂಡಿತ ಯಾರಿಗೆ ನಿಮ್ಮಿಂದ ಅವ್ರಿಗೆ ಸಹಾಯ ಆಗ್ಬೇಕಾಗಿದೆ ಅವ್ರಿಗೆ ಮಾತ್ರ ಕೊಡಿ. ಅಂಡ್ ನಿಮ್ಮಿಂದ ಈಸ್ಕೊಂಡು ತುಂಬಾ ನಿಮ್ಗೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳಿಂದ ನಿಮ್ಗೆ ಸಫರ್ ಆಗೋದು ಬೇಡ. ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನಸ್ಸಿಗೆ ಆ ವ್ಯಕ್ತಿಗೆ ಅಮೌಂಟ್ ಕೊಡ್ಬೇಕಾ ಬೇಡವಾ ಅನ್ನೋದು ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅದನ್ನ ನಿರ್ಧಾರನ ನೀವು ತಗೊಳ್ಳಿ. ಪೈಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2ಗೆ ಬಹಳಷ್ಟು ಪ್ರೊಟೆಕ್ಷನ್ ಇದೆ. ಹಾಗೂ ಇಲ್ಲಿ ಮೇಲ್ ಪರ್ಸನ್ ತುಂಬಾ ಹಿರಿಯ ಮನುಷ್ಯರು, ಹಿರಿಯ ವ್ಯಕ್ತಿ ನಿಮ್ಮ ಲೈಫ್ಗೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಅವ್ರು ನಿಮ್ಮ ಶತ್ರು ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಿಮ್ಮ ರಕ್ತ ಸಂಬಂಧಿಕರಾಗಿರಬಹುದು. ಆ ವ್ಯಕ್ತಿಗಳು ನಿಮ್ಗೇನೋ ಒಂದು ಉಡುಗೊರೆ ರೂಪದಲ್ಲಿ ಏನಾದ್ರೂ ಗಿಫ್ಟ್ ನ ತಂದು ಕೊಡ್ತಿರ್ಬಹುದು. ತಾಯ್ತ ಆಗಿರಬಹುದು, ಚೈನ್ ಆಗಿರಬಹುದು, ಅದು ಗೋಲ್ಡ್ ಆಗಿರಬಹುದು, ಡೈಮಂಡ್ ಆಗಿರಬಹುದು, ಎನಿಥಿಂಗ್ ಯಾವ್ದಾದ್ರು ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಿದ್ರೆ ಆ ಒಂದು ವಸ್ತುವನ್ನ ಅಥವಾ ಒಂದು ನೀವು ಅದನ್ನ ನೀವು ಕೈಗೆ ಧರಿಸೋದ್ರಿಂದ ಅಥವಾ ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಅದರಿಂದ ನೀವು ಬಂಧನ ಆಗ್ತಿದ್ದೀರಾ. ಅದು ಒಂದು ಚೈನ್, ಗೋಲ್ಡ್ ಚೈನ್ ಆಗಿರಬಹುದು, ಡೈಮಂಡ್ ಆಗಿರಬಹುದು, ಅದು ಹಿತ್ತಾಳೆದಾಗಿರ್ಬಹುದು, ತಾಮ್ರದಾಗಿರ್ಬಹುದು, ಎನಿಥಿಂಗ್ ಏನಾದ್ರೂ ಒಂದು ವಸ್ತು, ಅದು ಒಂದು ಕರ್ಚೀಫೆ ಆಗಿರಬಹುದು ಅಥವಾ ಅದೊಂದು ನಿಮ್ಗೆ ದುಡ್ಡೇ ಆಗಿರಬಹುದು. ಅವ್ರ ಕೈಯಿಂದ ನೀವು ಯಾವ ವಸ್ತು, ನಿಮ್ಗೆ ಯಾರ ಮೇಲೆ ಡೌಟ್ ಇದೆ, ಆ ವ್ಯಕ್ತಿಗಳು ಸಡನ್ ಆಗಿ ನಿಮ್ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದಾರೆ, ಆ ವ್ಯಕ್ತಿ ಹೆಚ್ಚಾಗಿ ನಿಮ್ ಬಗ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ದಾರೆ, ಇಷ್ಟು ದಿವಸಗಳಿಂದ ನಿಮ್ಗೆ ಆ ವ್ಯಕ್ತಿಗಳಿಂದ ಸಮಸ್ಯೆಗಳಾಗ್ತಿದೆ, ಅದು ನಿಮ್ಗೆ ತಿಳಿತಿದೆ. ಆ ವ್ಯಕ್ತಿ ಸಡನ್ ಆಗಿ ನಿಮ್ ಬಗ್ಗೆ ಹೆಚ್ಚಿನ ಒಂದು ಒಳ್ಳೆ ಮಾತುಗಳನ್ನ ಹಾಡ್ತಿದ್ದಾರೆ. ಬಿಕಾಸ್ ಆಫ್ ನಿಮ್ಮನ್ನ ಬಂಧಿಸಕ್ಕೆ, ನಿಮ್ಮ ಕುಟುಂಬನ ಬಂಧಿಸಕ್ಕೆ, ಹೆಚ್ಚಾಗಿ ನಿಮ್ಮ ಒಂದು ರಕ್ಷಣೆ ಮಾಡ್ತಿರೋ ದೈವನ ಬಂಧಿಸ್ಲಿಕ್ಕೆ ಆ ಒಂದು ಏನು ಒಂದು ಮ್ಯಾಜಿಕ್ ನ ಮಾಡ್ಬೇಕು ಅಂತ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಗೆ ಪ್ರೊಟೆಕ್ಷನ್ ಸಿಗಬಾರ್ದು, ನಿಮ್ಮ ಕುಟುಂಬ ಏಳಿಗೆ ಆಗ್ಬಾರ್ದು ಅನ್ನೋ ಒಂದು ಕೆಟ್ಟ ದೃಷ್ಟಿ ಹಾಗೂ ಆ ಒಂದು ರೀತಿಯ ಮನೋಭಾವನೆ ಆ ವ್ಯಕ್ತಿದಾಗಿದೆ. ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಒಂದು ವೀಕಲ್ಲಿ ಯಾರು ನಿಮ್ಗೆ ಒಳ್ಳೆಯವರೇ ಬರ್ಲಿ ಕೆಟ್ಟವರೇ ಬರ್ಲಿ ನಿಮ್ಮ ಮನೆಗೆ ಸೇರಿಸಬೇಡಿ, ಆದಷ್ಟು ಅವಾಯ್ಡ್ ನ ಮಾಡಿ ಈ ಒಂದು ವೀಕಲ್ಲಿ. ಎಸ್, ಆ ವ್ಯಕ್ತಿಗಳಿಂದ ಸ್ವಲ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು ಎಚ್ಚರಿಕೆಯಾಗಿ ಈ ಒಂದು ಕಾರ್ಡ್ ಸೂಚಿಸ್ತದೆ. ಅಂಡ್ ನಿಮ್ಗೆ ಪ್ರೊಟೆಕ್ಷನ್ ಕೂಡ ಇದೆ. ಆ ಪ್ರೊಟೆಕ್ಷನ್ ನ ನೀವು ಬಹಳಷ್ಟು ಗಮನ ಕೊಡಬೇಕಾಗಿದೆ, ಬಹಳಷ್ಟು ಸೂಕ್ಷ್ಮತವಾಗಿ ಗಮನ ಕೊಡಬೇಕಾಗಿದೆ. ಪೈಲ್ ನಂಬರ್ 2. ಎಸ್, ಅಂಡ್ ನಿಮ್ಮ ಕೈಯಲ್ಲಿ ಏನಾದ್ರೂ ನೀವು ರಿಂಗ್ಸ್ ಅನ್ನ ಏನಾದ್ರು ಧಾರಣೆ ಮಾಡಿದ್ರೆ ಅದು ರಾಶಿ ಕಲರ್ ರಿಂಗ್ ಆಗಿರಬಹುದು, ಅದು ಸಡನ್ ಆಗಿ ಅದು ಬ್ರೋಕ್ ಡೌನ್ ಆಗಬಹುದು, ಅದು ಬ್ರೇಕ್ ಆಗಬಹುದು. ಸೊ ಅದನ್ನ ಮತ್ತೆ ನೀವು ಧರಿಸಬೇಡಿ, ಮತ್ತೆ ಅದನ್ನ ಕ್ಲೆನ್ಸ್ ಮಾಡಿ ಬೇರೆದನ್ನ ನೀವು ಧರಿಸೋದ್ರಿಂದ ಇನ್ನಷ್ಟು ಚೇಂಜಸ್ ಆಗುತ್ತೆ. ಬಿಕಾಸ್ ಆಫ್ ನಿಮಗೆ ಏನ್ ಎಫೆಕ್ಟ್ ಆಗಬೇಕಾಗಿದೆ, ನಿಮ್ಗೆ ಏನ್ ದೃಷ್ಟಿ ಆಗಿದೆ, ಆ ದೃಷ್ಟಿ ಆ ಒಂದು ಸ್ಟೋನ್ಗಾಗಿರ್ಬಹುದು ಅಥವಾ ನೀವು ಕೈಯಲ್ಲಿ ಏನಾದ್ರು ಕ್ರಿಸ್ಟಲ್ಸ್ ನ ಧರಿಸಿದ್ರೆ ಅದು ಕೂಡ ಬ್ರೇಕ್ ಡೌನ್ ಆಗಬಹುದು. ಅದನ್ನ ಮತ್ತೆ ನೀವು ಧರಿಸೋದ್ರಿಂದ ನೆಗೆಟಿವಿಟಿ ಹಾಗೆ ಉಳಿಯುತ್ತೆ, ಅದರಿಂದ ನಿಮ್ಮ ನೆಗೆಟಿವಿಟಿ ರಿಮೂವ್ ಆಗಿದೆ. ಸೊ ಚೇಂಜಸ್ ಆಗ್ತಿದೆ ಪೈಲ್ ನಂಬರ್ 2ಗೆ ಈ ಒಂದು ವೀಕಲ್ಲಿ. ಭುವರ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ ಪೈಲ್ ನಂಬರ್ 2. ಎಸ್, ನಿಮ್ಮ ಬಗ್ಗೆ ಏನೇ ತಂತ್ರ ಮಾಡ್ಲಿ, ಕುತಂತ್ರ ಮಾಡ್ಲಿ, ನೋವು ಮಾಡ್ಲಿ, ಹಿಂಸೆ ಮಾಡ್ಲಿ, ನಿಮ್ ಕೆಲಸ ಆಗ್ಬಾರ್ದು ಅಂತ ಅನ್ಕೊಳ್ಳಿ,
ಹಾಗೂ ವಿಷ್ಣುವಿನ ಆಶೀರ್ವಾದ ನಿಮ್ಮ ಸರೌಂಡಿಂಗ್ ಹೆಚ್ಚಾಗಿ ಇದೆ. ಹಾಗೂ ನಿಮ್ಮ ಕೈಯಸ್ಥದಿಂದ ನೀವು ಪ್ರತಿದಿನ ಈ ಒಂದು ವೀಕ್ ಫುಲ್ ನಿಮ್ಮ ಕೈಯಸ್ಥದಿಂದ ನನ್ನ ಮನೆಯಿಂದ ದಾಟಿ ಹೊಸಲನ್ನ ದಾಟಿ ಹೋಗಾದ್ಮೇಲೆ ನಿಮ್ಮ ಮನೆ ಡೋರಲ್ಲಿ ತುಳಸಿ ಗಿಡ ಇದ್ರೆ ಅದಕ್ಕೆ ನೀರನ್ನ ಹಾಕಿ ಹೋಗಿ ಹಾಗೂ ತುಳಸಿ ತೀರ್ಥನ ತಗೊಳ್ಳಿ. ನಿಮ್ಮ ಕೆಲಸ ಯಾವುದು ಆಗ್ಬಾರ್ದು ಅಂತ ಅಡೆತಡೆ ಮಾಡಿದರೆ ಆ ಅಡೆತಡೆ ಆ ಒಂದು ವಿಷ್ಣು ದೇವರ ಆಶೀರ್ವಾದದಿಂದ ನಿಮಗೆ ಅದು ನಿವಾರಣೆ ಆಗ್ತದೆ. ಅಂಡ್ ನಿಮ್ಮನ್ನ ಸಾರಿ ಕೇಳಲಿಕ್ಕೆ ಹಾಗೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ಲಿಕ್ಕೆ ಬರ್ತಾ ಇರೋ ವ್ಯಕ್ತಿಗಳನ್ನೂ ನೀವು ಡೌಟ್ ಪಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಬಿಕಾಸ್ ಆಫ್ ನಿಮ್ಮ ಒಂದು ಸಿಚುವೇಶನ್ಸ್ ಆ ರೀತಿಯಾಗಿದೆ. ಪೈಲ್ ನಂಬರ್ 2 ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಕೈ ಹಸ್ತದಿಂದ ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ಸರೌಂಡಿಂಗ್ ಅಲ್ಲಿ ವಿಷ್ಣುವಿನ ದೇವರು ಸನ್ನಿಧಾನ ಇದೆ. ಅಲ್ಲಿ ತಾವರೆ ಹೂವನ್ನ ನೀವು ದೇವರಿಗೆ ಅರ್ಪಣೆ ಮಾಡಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಆ ದೇವಸ್ಥಾನದಲ್ಲೇ ಕೂತು ಧ್ಯಾನನ ಮಾಡಿ ಅಂಡ್ ನಿಮ್ಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಗೆ ಸಿಗ್ತಿದೆ. ಎಸ್, ಪೈಲ್ ನಂಬರ್ 2. ಎಸ್, ಆಂಜನೇಯ ಸ್ವಾಮಿ ಆಶೀರ್ವಾದ ನಿಮ್ಮ ಜೊತೆಗಿದೆ. ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋಸ್ ಏನಾದ್ರೂ ಇಲ್ಲದೆ ಇದ್ರೆ ಈ ಒಂದು ವೀಕ್ ಅಲ್ಲಿ ನೀವು ಆಂಜನೇಯ ಸ್ವಾಮಿ ಫೋಟೋನ ತಗೊಂಡ್ ಬರ್ತಿದ್ದೀರಾ, ಅದು ನಿಮ್ಗೆ ಗಿಫ್ಟ್ ಆಗಿ ಸಿಗ್ತಿದೆ. ಹಾಗೂ ಹೆಚ್ಚು ಆಂಜನೇಯರ ರಕ್ಷಣೆ ನಿಮ್ಮ ಜೊತೆಗಿದೆ. ಅಥವಾ ಆಂಜನೇಯ ತಾಯ್ತ ಪ್ರಸಾದ ಆಗಿರ್ಬಹುದು. ಆಂಜನೇಯ ನಿಮ್ಮ ಮನೆಗೆ ರಕ್ಷಣೆಯಾಗಿದೆ ಹಾಗೂ ಆಂಜನೇಯ ನಿಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಸೂಚನೆ ಆಂಜನೇಯ ಸ್ವಾಮಿ ನಿಮ್ಗೆ ಕೊಡ್ತಿದ್ದಾರೆ. ಇಲ್ಲಿ ನಿಮ್ಗೆ ವಾನರ ಸೈನ್ಯ ಸಿಗ್ತಿದೆ, ಕಾಣಿಸ್ತಿದೆ. ಅಲ್ಲಿ ಏನಾದ್ರೂ ತಿನ್ಲಿಕ್ಕೆ ಕೋತಿಗಳಿಗೆ ಏನಾದ್ರೂ ಕೊಡಿ. ನಿಮ್ಮ ಮನೆ ಹತ್ರನೇ ಕೋತಿಗಳು ಬರಬಹುದು. ಖಂಡಿತ ನಿಮ್ಗೆ ಏನು ರಕ್ಷಣೆ ಬೇಕಿದೆ, ಯಾರು ನಿಮಗ್ ಸಪೋರ್ಟ್ ಮಾಡ್ತಿಲ್ಲ, ಎಲ್ಲರೂ ನಿಮ್ಗೆ ನೋವು ಮಾಡ್ತಿದ್ದಾರೆ, ಎಲ್ಲರೂ ನಿಮ್ಗೆ ಒತ್ತಡ ಆಗ್ತಿದ್ದಾರೆ, ನಂಗೆ ಒಳ್ಳೇದಾಗ್ತಿಲ್ಲ ಅಂತ ನೀವೇನ್ ಅನ್ಕೋತಿದ್ದೀರಾ, ನನಗೆ ಕೇಳಿದ್ ನನಗೆ ಲೈಫಲ್ಲಿ ಸಿಗ್ತಿಲ್ಲ ಅಂತ ನೀವೇನ್ ಅನ್ಕೋತಿದ್ದೀರಾ. ಪೈಲ್ ನಂಬರ್ 2 ಈ ಒಂದು ವೀಕ್ ಅಲ್ಲಿ ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳು ಆ ಟೈಮ್ ಕರೆಕ್ಟಾಗಿ ಆಗ್ತಿದೆ. ಖಂಡಿತ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಪೈಲ್ ನಂಬರ್ 2. ಎಸ್, ತುಂಬಾ ಸ್ಟ್ರಾಂಗ್ ಆಗಿ ಏನೋ ಒಂದು ಮೆಡಿಟೇಷನ್ ಮಾಡಿದ್ದೀರಾ, ಪ್ರೇಯರ್ ಮಾಡಿದ್ದೀರಾ ಹಾಗೂ ಅರ್ಘ್ಯನ ಮಾಡ್ಕೊಂಡಿದ್ದೀರಾ ಆಂಜನೇಯ ಸ್ವಾಮಿಗೆ. ಅರ್ಘ್ಯ ಕೂಡ ಈಡೇರ್ತಿದೆ. ಹಾಗೂ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಹೆಚ್ಚಾಗಿ ಇದೆ. ಗುರುಗಳಿಂದ ನಿಮ್ಗೆ ಏನಾದ್ರೂ ಒಂದು ರಕ್ಷಣೆಯಾಗಿ ರುದ್ರಾಕ್ಷಿ ಆಗಿರಬಹುದು, ವೈಜಯಂತಿ ಮಾಲಾ ಆಗಿರಬಹುದು, ಕಮಲಾಕ್ಷಿ ಬೀಜ ಆಗಿರಬಹುದು, ಸಮಥಿಂಗ್ ಈ ರೀತಿಯಾದ ಒಂದು ರಕ್ಷಣೆಯಾಗಿ ನಿಮ್ಗೆ ರುದ್ರಾಕ್ಷಿಗಳು ನಿಮ್ಗೆ ಸಿಗ್ತಿದೆ. ಅದನ್ನ ನೀವು ಧರಿಸೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್, ಹೆಚ್ಚಿನ ಒಂದು ಯಾವ್ದು ನಿಮ್ಗೆ ದೃಷ್ಟಿ ಇದೆ ಆ ದೃಷ್ಟಿಯಿಂದ ನಿಮ್ಗೆ ನಿವಾರಣೆ ಆಗ್ತಿದೆ. ಪೈಲ್ ನಂಬರ್ 2 ಹಾಗೂ ಇಲ್ಲಿ ನಿಮ್ಮ ಸರೌಂಡಿಂಗ್ ಆಗಿರಬಹುದು ಅಥವಾ ನಿಮ್ಮ ತಾತ ಅಜ್ಜಿಯ ಊರಿನಲ್ಲಿ ದೇವಸ್ಥಾನ ಆಗಿರಬಹುದು. ಆ ದೇವಸ್ಥಾನಕ್ಕೆ ಪೂಜೆ ಮಾಡಿ ತುಂಬಾ ವರ್ಷಗಳಾಗಿರಬಹುದು. ಆ ದೇವಸ್ಥಾನದಲ್ಲಿ ಪೂಜೆ ಏನು ನಡೀದೆ ಅದೇನಾದ್ರೂ ಕ್ಲೋಸ್ ಆಗಿದ್ರೆ ಅದು ಈ ಒಂದು ವೀಕ್ ಅಲ್ಲಿ ನೀವು ಆ ಒಂದು ಉದ್ಘಾಟನೆ ಆಗಿರಬಹುದು, ಹೊಸದಾಗಿ ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಿರಬಹುದು. ಅಥವಾ ನಿಮ್ಮ ಸರೌಂಡಿಂಗ್ ಇರೋ ದೇವಸ್ಥಾನಕ್ಕೆ ಆ ರೀತಿಯಾದ ಒಂದು ದೇವಸ್ಥಾನ ಇದ್ದು ಕ್ಲೋಸ್ ಆಗಿ ಈ ಒಂದು ವೀಕ್ ಅಲ್ಲಿ ಆ ಉದ್ಘಾಟನೆ ಆಗಿರ್ಬಹುದು, ಆ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಆಗಿರಬಹುದು. ಅಲ್ಲಿಗೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಆ ಒಂದು ಸನ್ನಿಧಾನಕ್ಕೆ ನೀವು ಹೋದ್ ಬಂದ್ಮೇಲಿಂದ ಮತ್ತೆ ಪುನಃ ನೀವು ಆ ಒಂದು ಸನ್ನಿಧಾನಕ್ಕೆ ಹೋಗ್ತಿದ್ದೀರಾ. ಬಿಕಾಸ್ ಆ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಪವರ್ ಹಾಗೂ ಏನೋ ಒಂದು ನಿಮ್ಗೆ ಲೈಫಲ್ಲಿ ಚೇಂಜಸ್ ನ ಆ ದೇವರು ನಿಮ್ಗೆ ರಕ್ಷಣೆ ಕೊಡ್ತಿದ್ದಾರೆ ಹಾಗೂ ಹೆಚ್ಚಿನ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಅದು ಕೂಡ ನಿಮಗೆ ಮೆಸೇಜಸ್ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಕ್ಲೆನ್ಸ್ ಮಾಡ್ತಿದ್ದೀರಾ ಅಂಡ್ ಬೇಡದಿರೋ ವಸ್ತುಗಳನ್ನ ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಯನ್ನ ತುಂಬಾ ಡೆಕೋರೇಟಿವ್ ಆಗಿ ಇಡ್ತಿದ್ದೀರಾ ಹಾಗೂ ಹೆಚ್ಚು ನೀವು ಈ ಒಂದು ವೀಕಲ್ಲಿ ಶಾಪಿಂಗ್ ಮಾಡ್ತಿದ್ದೀರಾ ಮತ್ತು ನಿಮ್ಮ ಮನಸ್ಸಿಗೆ ಆಗುವಂತಹ ವ್ಯಕ್ತಿಗಳನ್ನ, ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ವ್ಯಕ್ತಿಗಳನ್ನ ಭೇಟಿ ಕೊಡ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಹೊಸ ತಿರುವನ್ನ ನೀವು ತಗೊಳ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ನೀವೇನು ಬೇಸರ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಹಾಗೂ ಒಂದು ಗುಡ್ ನ್ಯೂಸ್ ಫಾಸ್ಟ್ ಆಗಿ ನಿಮ್ಮ ಕಿವಿಗೆ ಬೀಳ್ತಿದೆ.
ಅಂಡ್ ಆ ಒಂದು ಗುಡ್ ನ್ಯೂಸ್ ಇಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಮಾಧಾನ, ಖುಷಿ, ಆನಂದ ಎಲ್ಲವೂ ಆಗ್ತಿದೆ. ಫೈಲ್ ನಂಬರ್. ಅಂಡ್ ಈ ಒಂದು ವೀಕಲ್ಲಿ ಕಥೆಗಳನ್ನ ಕೂಡ ನೀವು ವಾಚ್ ಮಾಡ್ತಿದ್ದೀರಾ, ಅದರಿಂದ ಕೂಡ ನಿಮ್ಗೆ ಏನೋ ಒಂದು ಗುಡ್ ನ್ಯೂಸ್ ಕೇಳ್ತಿದ್ರ. ಆ ಒಂದು ಕಥೆನ ನೋಡಿದ್ಮೇಲೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ನಿಮ್ಗೆ ಸಿಗ್ತಿದೆ. ಹೆಚ್ಚು ಇಲ್ಲಿ ಸಂತೋಷ ಆಗ್ತಿದೆ. ಫೈಲ್ ನಂಬರ್ 2 ಈ ಒಂದು ಕಾರ್ಡ್ ನೋಡಿದ್ಮೇಲೆ ಏನೋ ಒಂದು ಸ್ಟ್ರಾಂಗ್ ನಿಮ್ಗೆ ನೀವೇನು ಬ್ಯಾಲೆನ್ಸ್ ಆಗ್ತಿಲ್ಲ, ನಿಮ್ಮ ನೋವು ಹೆಚ್ಚು ನೀವು ಅಳ್ತಿದ್ದೀರಾ, ಆ ಕಣ್ಣಿನ ಒರೆಸ್ಲಿಕ್ಕೆ ದುರ್ಗಾ ಪರಮೇಶ್ವರಿ ಅಮ್ಮ ನಿಮ್ಮ ಜೊತೆಗಿದ್ದಾರೆ. ಎಸ್, ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಏನು ನೀವು ಚೇಂಜಸ್ ನೋಡ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಆ ಒಂದು ಚೇಂಜಸ್ ನಡೀತಿದೆ. ಹಾಗೂ ಏನು ನೀವು ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ. ಹಾಗೂ ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗ್ಲಿ, ಆಯುಷ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗ್ಲಿ ಅಂತ ನಾನು ಕೂಡ ನನ್ನ ತಾಯಿ ಸಿಗಂದೂರು ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಯಾರು ನೀವು ಒಳ್ಳೆಯವರು ಅಂತ ನಂಬಿದ್ರಿ ಅವರು ಕೆಟ್ಟವರು ಆಗ್ತಿದ್ದಾರೆ. ಯಾರನ್ನ ನೀವು ಕೆಟ್ಟವರು ಅಂತ ಅನ್ಕೊಂಡಿದ್ರಿ ಅವರು ನಿಮ್ಮ ಲೈಫಿಗೆ ಒಳ್ಳೆಯದಾಗಿ ಬರ್ತಿದ್ದಾರೆ. ಅದನ್ನ ನೀವು ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದೀರಾ. ಯಾಕೆ ನಂಗೆ ಈ ರೀತಿ ಆಗ್ತಿದೆ, ನನ್ನ ಲೈಫಲ್ಲಿ ಯಾಕೆ ಈ ರೀತಿ ಆಗ್ತಿದೆ ಅಂತ. ಎಸ್, ಈ ಒಂದು ವೀಕಲ್ಲಿ ಬಹಳಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕುವಂತ ಟೈಮ್. ಹಾಗೂ ನಿಮ್ಮ ಒಂದು ಸ್ಟ್ರಕ್ ಆಗಿರುವಂತ ಕೆಲಸಗಳು ಕೂಡ ಕಂಪ್ಲೀಟ್ ಆಗುವಂತ ಟೈಮ್. ಅಂಡ್ ನಿಮ್ಮ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಕೂಡ ಸಿಗ್ತದೆ. ನಿಮ್ಮ ಮುಖದಲ್ಲಿ ಬಹಳಷ್ಟು ಸಂತೋಷವಾದ ಒಂದು ಸಂತೋಷ ನಿಮ್ಮ ಮುಖದಲ್ಲಿ ಸಿಗ್ತಿದೆ. ಆ ಒಂದು ಗ್ಲೋ ಕಾಣಿಸ್ತಿದೆ. ಫೈಲ್ ನಂಬರ್ 2 ಈ ವೀಕ್ ನಿಮ್ಗೆ ತುಂಬಾನೇ ಚೇಂಜಸ್ ಇದೆ. ಅಂಡ್ ಈ ವೀಕ್ ಅಂಡ್ ನೆಕ್ಸ್ಟ್ ವೀಕ್ ಕೂಡ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್, ಇನ್ನಷ್ಟು ಏನು ಸ್ಟ್ರಕ್ ಆಗಿದೆ ಕೆಲಸಗಳು ಬೇಗ ಕಂಪ್ಲೀಟ್ ಆಗ್ತಿದೆ. ಎಸ್, ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದ್ದೀರಾ. ಹಾಗೂ ನಿಮ್ಮಿಂದ ಯಾರು ದೂರ ಹೋಗಿದಾರ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಎಸ್ ಇದೆ, ನೀವು ಕೇಳಿರೋ ಪ್ರಶ್ನೆಗಳಿಗೆ ಏನಿರಲಿ ಏಂಜಲ್ಸ್ ಇಂದ ನಿಮ್ಗೆ ಸಪೋರ್ಟ್ ಸಿಗ್ತಿದೆ. ಎಸ್ ಇದೆ. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲಿ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸ್ ಇಂದ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.